ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು
ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಶ್ರೀಯುತ ರಘುನಾಥ್ ಅವರು ಆಯ್ಕೆಯಾಗಿದ್ದಾರೆ. ಇವರ ಪ್ರಚಂಡ ಗೆಲುವಿನೊಂದಿಗೆ ಈಗಾಗಲೇ ಜನಿವಾರವನ್ನು ಕತ್ತರಿಸಿ ಪರೀಕ್ಷೆಗೆ ಹಾಜರಾಗಲು ಮಾಡದಂಥ ಈ ಅಕ್ರಮ ಕಾರ್ಯ ಇವತ್ತು ಮುನ್ನೆಲೆಗೆ ಬಂದಿದೆ. ಬಂಗಾರಪೇಟೆಯಲ್ಲಿ ವೇದ ಧರ್ಮ ಪರಿಪಾಲನಾ ಮಂಡಳಿ ಬ್ರಾಹ್ಮಣ ಮಹಾಸಭಾ ಒಟ್ಟಿಗೆ ಈ ಜನಿವಾರದ ವಿಷಯವಾಗಿ ಈಗಾಗಲೇ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಉಪ ತಹಸೀಲ್ದಾರರಾದ ಗಾಯತ್ರಿ ರವರ ಮುಖೇನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಹಾಗೆಯೇ ಮುಳಬಾಗಿಲು ತಾಲೂಕಿನ ಹಿಂದೂ ಪರ ಸಂಘಟನೆಗಳು ಜುಂಜಾಹಾರ ತೆಗೆಸಿದ್ದಕ್ಕೆ ಇದು ಸನಾತನ ಧರ್ಮಕ್ಕೆ ಮಾಡಿದ ಅವಮಾನದ ಪ್ರತೀಕವೆಂದು ಹಿಂದೂ ಪರ ಸಂಘಟನೆಗಳು ಒಂದಾಗಿ ಮುಳಬಾಗಿಲು ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಜುಂಜಾಹಾರ ತೆಗೆಸಿ ಅವಮರ್ಯಾದೆಯನ್ನು ತೋರಿದ ಆ ಅಧಿಕಾರಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ದಂಡಾಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. CET ಪರೀಕ್ಷೆ ಬರೆಯಲು ಬಂದ ಕೆಲ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ ಅಧಿಕಾರಿಯ ವಿರುದ್ಧ ಕಠಿಣವಾಗಿ ಕಾನೂನು ಕ್ರಮ ಜರುಗಿಸುವಂತೆ ಎಲ್ಲ ಕಡೆಯಿಂದಲೂ ಪ್ರತಿರೋಧ ಒಡ್ಡುತ್ತಿದ್ದು, ಗೃಹ ಸಚಿವರಾದ ಪರಮೇಶ್ವರ್ ಅವರು ಇದರ ಬಗ್ಗೆ ಯಾವುದೇ ರೀತಿಯ ಕಾನೂನು ನಿಬಂಧನೆ ಇರದಿದ್ದರೂ ಈ ಕಾರ್ಯ ಮಾಡಿರುವುದು ಅಕ್ಷಮ್ಯ ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ಶ್ರೀ ಮೈಸೂರು ಮಹಾರಾಜ ವಂಶಸ್ಥರಾದ ಯದುವೀರ ಕೃಷ್ಣದತ್ತ ಒಡೆಯರ್ ಕೂಡ ಈ ಒಂದು ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಜನಪ್ರತಿನಿಧಿಗಳು ಜನತೆಯೂ ಸೇರಿದಂತೆ ತೀವ್ರ ಪ್ರತಿರೋಧವನ್ನು ಒಡ್ಡಿದ್ದು, ಇದರಿಂದ ಸರ್ಕಾರಕ್ಕೂ ಮುಜುಗರ ತರುವ ವಿಷಯವಾಗಿದ್ದು, ಇದರೊಟ್ಟಿಗೆ ಸರ್ಕಾರಕ್ಕೂ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಂಘಕ್ಕೂ ಯಾವ ರೀತಿ ಸಂಘರ್ಷ ನಡೆಯುವುದೆಂಬ ಮುಂದಿನ ನಡೆಯನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದೀಗ ಆಯ್ಕೆಯಾಗಿರುವಂಥ ರಘುನಾಥ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ತಾರೆ, ಹಾಗೆ ಆ ಜನಿವಾರ ತೆಗೆಸಿದಂತಹ ಅಧಿಕಾರಿ ಬಗ್ಗೆ ಮುಂದಿನ ಕ್ರಮಗಳೇನು, ಹಾಗೆ ಸರ್ಕಾರಕ್ಕೆ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನೀಡುವ ಸಂದೇಶ ಏನು, ಇದೆಲ್ಲವನ್ನು ಸುದೀರ್ಘವಾಗಿ ತಿಳ್ಕೊಳ್ಬೇಕು. ಅದು ಶ್ರೀಯುತ ರಘುನಾಥ್ ಅವರೇ ತಾವು ಇದಕ್ಕೆ ಉತ್ತರ ಕೊಡಬೇಕು. ಇದು ಕೇವಲ ಬ್ರಾಹ್ಮಣ ಬಾಲಕನಿಗೆ ಮಾತ್ರ ಆಗಿರುವಂಥ ಅವಮಾನ ಅಲ್ಲ, ಇಡೀ ಬ್ರಾಹ್ಮಣ ಕುಲಕ್ಕೆ ಆಗಿರುವಂಥ ಅವಮಾನ ಇದು. ರಘುನಾಥ್ ಅವರೇ ಇದನ್ನು ಸಣ್ಣದಾಗಿ ತಗೊಂಡಲೆ ದಯವಿಟ್ಟು ಒಂದು ಉತ್ತಮ ರೀತಿಯಲ್ಲಿ ಕಾನೂನು ರೀತಿಯ ಹೋರಾಟದೊಂದಿಗೆ ಇದಕ್ಕೆ ಇತಿಶ್ರೀ ಆಡಬೇಕು. ಹಾಗೆ ಸರ್ಕಾರಕ್ಕೂ ನಿಮ್ಮ ಒಂದು ಬ್ರಾಹ್ಮಣ ಮಹಾಸಭಾದ ಶಕ್ತಿ ಸಾಮರ್ಥ್ಯನ ಅರಿವಾಗುವಂತೆ ಮಾಡಬೇಕು. ಇದು ನಿಮ್ಮಂಥ ಯುವಕರಿಂದ ಸಾಧ್ಯ. ಹಾಗಾಗಿ ನೀವು ನೇರ ಸರ್ಕಾರಕ್ಕೆ ಹಾಕುವಂಥ ಒಂದು ಧೈರ್ಯದ ಸವಾಲುಗಳಾಗಿರ್ಬೋದು, ಹಾಗೆ ನಿಮ್ಮ ಸಂಘಟನೆಯ ಮುಖೇನ ಸರ್ಕಾರಕ್ಕೆ ತಿಳಿಸುವಂತಹ ಹಾಗೆ ಸಲ್ಲಿಸುವಂತಹ ಅಹವಾಲು ಗಟ್ಟಿಯಾದ ಒಂದು ತೀರ್ಮಾನದೊಂದಿಗೆ ಇದ್ದಾಗ ಮಾತ್ರ ನೀವು ಅಥವಾ ನಿಮ್ಮ ಬ್ರಾಹ್ಮಣ ಮಹಾಸಭಾ ಗೆಲ್ಲೋದಕ್ಕೆ ಸಾಧ್ಯ, ಉಳಿಯೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಸಣ್ಣ ಅಪರಾಧ ದೊಡ್ಡ ಅಪರಾಧ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದು ಕೇವಲ ರಘುನಾಥ್ ಅವ್ರಿಗೆ ಹೇಳ್ತಾ ಇರೋಂಥ ಮಾತಲ್ಲ, ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮಾತು ಅಂತ ಕೂಡ ತಿಳ್ಕೊಳ್ಬೋದು. ಕೇವಲ ಬ್ರಾಹ್ಮಣ ಮಹಾಸಭಾ ಮಾತ್ರ ಇದಕ್ಕೆ ಹೋರಾಟ ಮಾಡಬೇಕು ಅನ್ನೋಂಥದ್ದಲ್ಲ, ಇದಕ್ಕೆ ಸಾಮಾನ್ಯ ವರ್ಗವೂ ಕೂಡ ಕೈ ಜೋಡಿಸುತ್ತೆ ನಿಮ್ಮ ಹೋರಾಟಕ್ಕೆ. ಯಾಕೆ ಕಾರಣ ಇಷ್ಟೇ, ಪ್ರತಿಯೊಂದು ಕಾರ್ಯಕ್ಕೂ ನಾವು ಬ್ರಾಹ್ಮಣರನ್ನು ಕರೆಸ್ತೀವಿ. ಪ್ರತಿಯೊಂದು ಅಡೆತಡೆಗಳಿಗಾಗಲಿ, ಶಾಂತಿ ಸಮಾಧಾನಕ್ಕಾಗಲಿ, ಹೋಮ ಹವನಕ್ಕಾಗಲಿ, ಯಜ್ಞ ಯಾಗಾದಿಗಳಿಗಾಗಲಿ, ದೇವರು ದಿಂಡ್ರುಗಳಿಗಾಗಲಿ ಪ್ರತಿಯೊಂದು ಕಾರ್ಯಕ್ಕೂ ಬ್ರಾಹ್ಮಣರು ಬೇಕೇ ಬೇಕು. ಆದ ಕಾರಣ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಧೈರ್ಯವಾಗಿ ಮುನ್ನುಗ್ರಿ. ಇನ್ನು ಮುಂದಕ್ಕೆ ನಿಮ್ಮ ಒಂದು ಆಂತರಿಕ ಹಾಗೂ ಬಹಿರಂಗ ಹೇಳಿಕೆ ಆಗಿರ್ಬೋದು,
ಹಾಗೆ ಬ್ರಾಹ್ಮಣ ಮಹಾಸಭಾದಿಂದ ನೀಡುವಂತಹ ಪ್ರತ್ಯುತ್ತರ ಆಗಿರ್ಬೋದು, ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ರೀತಿಯಲ್ಲಿ ಸರ್ಕಾರ ನಿಮ್ಮೊಡನೆ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮ ಬಾಂಧವ್ಯ ಬೆಳೆಸೋವಂಥದ್ರಲ್ಲಾಗಿರಲಿ, ಹಾಗೆ ಮುಂದಿನ ದಿನಗಳು ಬ್ರಾಹ್ಮಣ ಮಹಾಸಭಾದೊಟ್ಟಿಗೆ ಈ ಸರ್ಕಾರ ಇನ್ನು ಮುಂದೆ ಈ ರೀತಿ ದುರ್ಘಟನೆ ಆಗದಿರೋ ರೀತಿಯಲ್ಲಿ ನೀವು ತಗೊಳ್ಳೋಂಥ ತೀರ್ಮಾನ ಆಗಿರಬೇಕು. ಇದು ಕೇವಲ ನನ್ನ ಮಾತಲ್ಲ, ಇಡೀ ಸಮಾಜ ನಿಮ್ಮ ಜೊತೆ ಇರುತ್ತೆ. ಎಲ್ಲೋ ಕೆಲವರು ಮಾತ್ರ ವಿರೋಧ ವ್ಯಕ್ತಪಡಿಸಬಹುದು, ಬಿಟ್ಟರೆ ಎಲ್ಲ ಸಮಾಜ ಬಾಂಧವರು ನಿಮ್ಮೊಂದಿಗಿರ್ತಾರೆ. ಇದನ್ನು ಮಂದಟ್ಟು ಮಾಡಿಕೊಂಡು ನೀವು ಮುಂದೆ ಹೆಜ್ಜೆ ಇಡ್ತಾ ಹೋಗಿ. ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.